ವಿನೋದ ವಾರ್ತೆಗೆ ಸ್ವಾಗತ. ನಾನು ನಾಗಣ್ಣ. ಏನಿವತ್ತಿನ ವಿಚಾರ ಅಂತ ಅಂದರೆ, ಭಾನುವಾರ ಪಾದಯಾತ್ರೆ ನಡೀತಾ ಇದೆ. ಯಾವ ಪಾದಯಾತ್ರೆ? ಬಿಡದಿಯ ವಿಚಾರವಾಗಿ. ಅಂದರೆ ಬಿಡದಿಯ ರೈತರ ಜಮೀನುಗಳನ್ನು ಸರ್ಕಾರ ಕಸಿದುಕೊಳ್ತಾ ಇದೆ, ಇದರ ವಿರುದ್ಧ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಉಳಿದೆರಡು ರಾಜಕೀಯ ಪಕ್ಷಗಳು ಜತೆಯಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಯಾವ ಪಕ್ಷಗಳು? JDS ಮತ್ತು BJP. ಇದನ್ನು ಅಪವಿತ್ರ, ಅಘೋಷಿತ ಮೈತ್ರಿ, ಏನು ಬೇಕಾದ್ರೂ ಕರ್ಕೊಬೋದು. ಒಟ್ಟಿನಲ್ಲಿ ನಾವಿಬ್ಬರು ಜೊತೆಗಿದ್ದೀವಿ ಅಂತ ಅವರು ಹೇಳ್ದಂಗೂ ಇರಬೇಕು, ನಾವಿಬ್ಬರು ಜೊತೆಗಿದ್ದೀವಿ ಅನ್ನೋದನ್ನು ಜನ ಒಪ್ಕೊಳ್ದೇ ಇರೋ ರೀತಿ ಕೂಡ ಇವರು ಪಾದಯಾತ್ರೆ ಮಾಡ್ತಿದ್ದಾರೆ, ಜೊತೆಯಾಗಿ ಹಿತವಾಗಿ ಅಂತ. ಸೊ ಈ ಪಾದಯಾತ್ರೆ ಬೈರ್ಮಂಗಲದಿಂದ ಭಾನುವಾರ ಬೆಳಿಗ್ಗೆ ಶುರುವಾಗುತ್ತೆ. ಬೈರ್ಮಂಗಲದಿಂದ 3 ದಿನ ತಗೊಳ್ತಾರೆ. ಒಂದು 30 ಕಿಲೋಮೀಟ್ರ್ ವಾಕ್ ಮಾಡೋದಕ್ಕೆ, ದಿನಕ್ಕೆ 10 ಕಿಲೋಮೀಟರ್ ರೀತಿ 3 ಸ್ಟಾಪ್ ಕೊಟ್ಕೊಂಡು ಬೈರ್ಮಂಗಲದಿಂದ ನಮ್ಮ ಫ್ರೀಡಮ್ ಪಾರ್ಕ್, ಬೆಂಗಳೂರಿನಲ್ಲಿರುವಂಥ ಫ್ರೀಡಮ್ ಪಾರ್ಕ್ಗೆ ಎಲ್ಲರೂ ಬಂದು ಸೇರ್ತಾರೆ. ಕೆಲವರು ಕೇಳ್ತಾ ಇದ್ದಾರೆ, ಅದು ಸರಿ, JDS ಅಲ್ಲಿ ಯಾವ ಲೀಡರ್ ಇದ್ದಾರೆ 30 ಕಿಲೋಮೀಟ್ರ್ ನಡೆಯುವಂಥವ್ರು, ಅದೇ ರೀತಿ BJPಯಲ್ಲಿ ಯಾವ ಲೀಡ್ರು ನಡೀತಾರೆ ಅಂತ. ಅಲ್ಲಿ ಏನು ಅಂತಂದರೆ, ಈಗ ಪಾಸ್ ಕೊಡ್ತಾರೆ ಅಂತಾರೆ ಗೊತ್ತಾ, ನನ್ನ ಬದಲು ನೀನು ಹೋಗು ಅಂತ. ಕ್ರಿಕೆಟಲ್ಲಿ ಒಬ್ಬ ರನ್ನರ್ನ ಇಟ್ಕೋತಾರೆ ಗೊತ್ತಾ, ಆ ರೀತಿ ಯಾರನ್ನಾದರೂ ಬೇರೆಯವ್ರನ್ನ ನಡೆಸಿ ಅಲ್ಲಲ್ಲಿ ಕಾರಲ್ಲಿ ಬಂದು ಇವರು ಟಾಟಾ ಮಾಡಿ ಹೋಗಬಹುದು ಅನ್ನೋ ಒಂದು ಗುಮಾನಿ ಇದೆ. ಆದರೆ ಈ ಪಕ್ಷಗಳ ನಾಯಕರ ಒಂದು ಫಿಟ್ನೆಸ್ಸು ಯಾವ ರೀತಿ ಅನ್ನೋದನ್ನು ನೋಡೋದಕ್ಕೆ ಇದೊಂದು ಮಹತ್ತರವಾದಂಥ ಕಾರ್ಯಕ್ರಮ. ಒಟ್ಟಿನಲ್ಲಿ ಕಾಂಗ್ರೆಸ್ ವಿರುದ್ಧ ಸೆಟೆದು ನಿಂತಿರುವಂತಹ JDS ಮತ್ತು BJP 2028ರ ಎಲೆಕ್ಷನ್ಗೆ ಇಲ್ಲಿಂದನೇ ಸಜ್ಜಾಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದನ್ನು ಯಾವ ರೀತಿ ಮೈತ್ರಿ ಆಗಿದೆ ಅಂತ ಯಾರು ಬೇಕಾದರೂ ಹೇಳಬಹುದು. ಇದು ಅಧಿಕಾರ ಮೈತ್ರಿ ಅಷ್ಟೇ, ಜನರ ಗಮನ ಸೆಳೆಯುವಂಥ ಮೈತ್ರಿ. ಇವರು ಎಲೆಕ್ಷನ್ನಲ್ಲಿ ನಿಂತು ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರೆ ಎರಚಾಟ, ಸಗಣಿ ಎರಚಾಟ